ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ಟಾರ್ಟ್ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಹೇಗೆ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಬ್ಬಕ್ಕಿಂತ ಮುಂಚೆ ತುಂಬಾ ಪ್ರಿಪ್ರೇಷನ್ ಇರುತ್ತೆ. ಹಬ್ಬಕ್ಕೆ ಏನೇನು ಸ್ವೀಟ್ ಮಾಡಿದ್ವಿ, ಹಾಗೆ ಹಿಂದೆ ಕಾಣಿಸ್ತಿರೋ ಬ್ಯೂಟಿಫುಲ್ ಡೆಕೋರ್ ಎಲ್ಲ ಹೇಗೆ ಮಾಡಿದ್ವಿ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ದೀಪಾವಳಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ. ಈ ಹಬ್ಬಕ್ಕೆ ಕರ್ಜಿಕಾಯಿ, ಚಕ್ಲಿ, ಸ್ವೀಟ್ಸ್, ಅವಲಕ್ಕಿ, ಜಾಮೂನು, ಬೇಸನ್ ಲಾಡು ಎಲ್ಲ ಮಾಡ್ತಾರೆ. ಆದರೆ ನಾವು ಸಿಂಪಲ್ ಆಗಿ ಕರ್ಜಿಕಾಯಿ ಮತ್ತೆ ಅವಲಕ್ಕಿ ಅಷ್ಟೇ ಮಾಡ್ತಾ ಇದ್ವಿ. ಮಲ್ಲಿಕೆ ಹೇಳಿದ್ಮೇಲೆ ಇವಾಗ ಒಂದು ಆರ್ಡರ್ ಕೊಟ್ರು. ಏನ್ ಬೇಕಮ್ಮ ನಿನಗೆ? ಜಾಮೂನ್ ಬೇಕಂತ ಮಾಡ್ಲೇ. ಸೊ ಇವಾಗ ಕರ್ಜಿಕಾಯಿ ಮತ್ತೆ ಜಾಮೂನ್ ಮಾಡ್ತಾರೆ ಅಂತ ಹೇಳಿದಾರೆ, ಗೊತ್ತಿಲ್ಲ. ಸಂಜೆ ನೋಡೋಣ, ಮಾಡಿದ್ರೆ ತೋರಿಸ್ತೀನಿ ನಿಮ್ಗೆ. ಮಲ್ಲಿಕಾಯಿ ಹೇಳಿದ್ಮೇಲೆ ಜಾಮೂನ್ ಬರುತ್ತೆ, ನೋಡೋಣ ಎಷ್ಟು ತಿಂತಿ ಅಂತ. ನಿಮ್ಮ ಮನೇಲಿ ದೀಪಾವಳಿ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಪ್ರತಿ ಸಲ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಬೆಂಗಳೂರಲ್ಲಿರೋದು. ಇಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಈ ಸಲ. ಇವಾಗ ದೀಪಾವಳಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಬೇಕು. ಡೆಕೋರೇಷನ್ ಮಾಡೋಕ್ಕೆ ಏನೇನು ಐಟಮ್ಸ್ ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲಾಗಿ ಮನೆಗೆ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ವಿ. ನೋಡ್ಬೋದು, ಫಸ್ಟು ಈ ಥರ ದೀಪ ಹಚ್ಚೋಕ್ಕೆ ಈ ಥರ ಪ್ಲೇಟ್ಸ್ ತಂದಿದ್ದೀವಿ. ಇದು ಲೈಟ್ಸ್, ಇದು ನಾಳೆಗೆ ಕಲರ್ ರಂಗೋಲಿ, ಆಮೇಲೆ ಇದು ಕೂಡ ದೀಪ ಇದೆ ಇದರಲ್ಲಿ. ಇದು ನೋಡೋಣ ಯಾವ ಥರ ಡೆಕೋರೇಷನ್ ಬರುತ್ತೆ ಅಂತ ನಿಮಗೆ ಫೈನಲ್ ತೋರಿಸ್ತೀವಿ. ಇದು ಹೂವು, ಇದು ಈ ಥರ ಇಲ್ಲಿ ಕಲರ್ ಹೂವು ಇದೆ. ಇಲ್ಲಿ ಕ್ಯಾಂಡಲ್, ಇಲ್ಲಿ ಪಟಾಕಿ ಇದೆ. ಪಟಾಕಿ ಅಂದರೆ ಜಾಸ್ತಿ ಏನಿಲ್ಲ, ಸುರ್ಸುರು ಕಡ್ಡಿ ಮತ್ತು ಫ್ಲವರ್ ಪಾಟ್ಸ್ ಇದೆ ಅಷ್ಟೇ. ಸಿಂಪಲ್ಲಾಗಿ ಇವಾಗ ಡೆಕೋರೇಷನ್ ಮಾಡ್ತೀವಿ. ಸೊ ಹೇಗೆ ಬರುತ್ತೆ ಡೆಕೋರ್ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡಬೇಕು, ಈ ವಾಲ್ಗೆ ಫುಲ್ ಡೆಕೋರ್ ಮಾಡ್ತಾ ಇದ್ದೀವಿ. ಫಸ್ಟ್ ಈ ಥರ ಹೂವು ಹಾಕಿ ಮಧ್ಯೆ ಲೈಟಿಂಗ್ಸು ಮತ್ತು ಇನ್ನೊಂದು ದೀಪ ಆ ಥರ ಎಲ್ಲ ಬರುತ್ತೆ. ನೋಡೋಣ ಫೈನಲ್ ಡೆಕೋರ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ಅಂಟಿಸ್ಕೊಡ್ತಾ ಇದ್ದಾರೆ. ಸೊ ಬನ್ನಿ, ಮತ್ತೆ ಇದೇನು ಕೆಲಸ ಆಗ್ತಾ ಇದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಅವಲಕ್ಕಿ ಮಾಡ್ತಾ ಇದ್ದಾರೆ. ಅಂದರೆ ಇವು ಇಷ್ಟೊತ್ತು ಬಿಸಿಲಲ್ಲಿ ಒಣಗಿಸಿ ಎಲ್ಲ ತಂದಿದ್ದಾರೆ. ಇವಾಗ ನಾನು ಜಲ್ದಿ ಹಿಡಿದು ಇವಾಗ ಅವಲಕ್ಕಿ ಮಾಡ್ತಿದ್ದಾರೆ. ಬನ್ನಿ ನಮ್ಮ ಮನೆಯಲ್ಲಿ. ಸೊ ಆಮೇಲೆ ಅವಲಕ್ಕಿ ಆದಮೇಲೆ ಜಾಮೂನ್ ಮಾಡಬೇಕು. ಬೈ 1 get 1 ಗುಲಾಬ್ ಜಾಮೂನ್ ಟೀ. ಅವಲಕ್ಕಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಅವಲಕ್ಕಿ ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಶೇಂಗಾ, ಪುಟಾಣಿ, ಕರಿಬೇವು, ಬೆಳ್ಳುಳ್ಳಿ, ಇಂಗು, ಇದೇನಮ್ಮಿ ಧನಿಯಾ ಪೌಡ್ರ್ ಏನೋ ಮಿಕ್ಸಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅವಲಕ್ಕಿ ಮಾಡ್ತಾರೆ. ಅವಲಕ್ಕಿ ಹೇಗೆ ಮಾಡೋದು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಇವಾಗ ಈ ಥರ ಸಿಂಪಲ್ ಆಗಿ ದೀಪ ಹಚ್ಚಿದ್ದೀವಿ ಇವತ್ತು ದೇವ್ರ ಮುಂದೆ. ಸೊ ನಾಳೆ ಫುಲ್ ಡೆಕೋರೇಷನ್ ಮಾಡ್ತೀವಿ. ಓ, ನನ್ನ ಹಸ್ಬೆಂಡ್ ನೋಡಿ ಕರೆಕ್ಟಾಗಿ ಡಿಸ್ಟೆನ್ಸ್ ಎಷ್ಟು ಅಡಿ ಅಮ್ಮ, 2 ಅಡಿ ಬಿಟ್ಟು ಇವ್ರು ಕೆಲಸ ಮಾಡಿದ್ರೆ ಎಷ್ಟು ಪರ್ಫೆಕ್ಟ್ ಮಾಡ್ತಾರೆ ಅಂತಂದರೆ ಇದನ್ನ ಡಿಸ್ಟೆನ್ಸ್ ಕವರ್ ಮಾಡಿದ್ದಾರೆ. 1 2 ಈ ಥರ 1 2 ಹಿಂಗೆ 2 ಅಡಿ ಬಿಟ್ಟು ಹಚ್ಬೇಕು ಅಂತೇಳಿ ಕರೆಕ್ಟು ಅದೇ ಮೆಜರ್ಮೆಂಟ್ ತೊಗೊಂಡು ಹಚ್ಚಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಮಿಸ್ಟರ್ ಪರ್ಫೆಕ್ಟ್ ಅವರು ಯಾವಾಗಲೂ. ನಾನೆಲ್ಲ ಇವ್ರಿಗೆ ಹೇಗೆ ಡೆಕೋರ್ ಮಾಡಬೇಕು ಅಂತ ಐಡಿಯಾ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಏನು ಮಾಡ್ರಿ ಅಂದರೆ, ಇವು ದೀಪ ಮಧ್ಯೆ ದೀಪ ಹಚ್ಚಿರಿ. ಇವನ್ನ ಸೈಜ್ ಕಟ್ ಮಾಡಿಕೊಂಡು ದೀಪ ಹಚ್ಚಿರಿ. ಎಲ್ಲರಿಗೂ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ ಹೇಗೆ ಮಾಡಬೇಕು ಕೆಲಸ ಅಂತ. ಇದು ದೀಪ ಹಚ್ಚಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ದೀಪ ಇದು. ಆದರೆ ದೀಪ ಬರೀ ಒಂದೇ ಸೆಟ್ ತಂದಿದ್ದಾರೆ, ಫುಲ್ ಎಲ್ಲ ಕಡೆನೂ ಆಗಿಲ್ಲ. ಅದಕ್ಕೆ ಬರೀ 3 ಕಡೆ ಹಚ್ಚಿದ್ದೀವಿ ಅಷ್ಟೇ. ಬಟ್ ಚೆನ್ನಾಗಿ ಕಾಣ್ತಿದೆ, ದೀಪಾವಳಿ ವೈಬ್ಸ್ ಬರ್ತಾ ಇದೆ ಇವಾಗ. ಸೊ ಇವಾಗ ನೆಕ್ಸ್ಟು ಲೈಟಿಂಗ್ಸ್ ಆಗ್ತಾ ಇದ್ದಾರೆ ಇವಾಗ. ಇವಾಗ ಅವನ ಮಮ್ಮಿ ಅವಲಕ್ಕಿ ಮಾಡ್ತಿದ್ದಾರೆ. ಫಸ್ಟ್ ಅವಲಕ್ಕಿ ಹುಡ್ಕೊಂತಿದ್ದಾರೆ. ಇಲ್ಲಿ ಮಲ್ಲಿಕಾ ಏನು ಅವೆಲ್ಲ ಹಾಕಿ ಚಾ ಮಾಡ್ತಿದ್ಯಾ? ಚಾ ಸ್ಪೆಷಲ್ ಏನೋ ಮಸಾಲಾ ಚಾ ಮಾಡ್ತಿದ್ದಾಳೆ ಮಲ್ಲಿಕಾ, ಅವೆಲ್ಲ ಹಾಕಿ. ಈ ಸಲ ಹಬ್ಬಕ್ಕೆ ನಮ್ಮ ಮಮ್ಮಿ ಇದ್ದಾರೆ ಇಲ್ಲಿ.
ಪ್ರತಿ ಸಲ ಏನಂತಂದ್ರೆ ಹಬ್ಬಕ್ಕೆ ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಲ್ಲಿ ಬೆಂಗಳೂರಲ್ಲೇ ಇರೋದು. ಹಾಗೆ ಅಷ್ಟು ಇವು ಹುಡುಗರು ಕಸಿನ್ಸ್ ಎಲ್ಲರೂ ಇಲ್ಲೇ ಅದಾರೆ, ಯಾರು ಊರಿಗೆ ಹೋಗಿಲ್ಲ. ಹಂಗೆ ನಮ್ಮ ಮಮ್ಮಿ ಕೂಡ ಬೆಂಗಳೂರಿಗೆ ಬಂದಿದ್ರು. ಅವ್ರು ಊರಿಗೆ ಹೋಗ್ತೀವಿ ಅಂದ್ರೆ ಅವ್ರನ್ನ ಕಳಿಸ್ಲಿಲ್ಲ, ನಾವು ಇಲ್ಲೇ ಇದ್ದಾರೆ. ಸೊ ಅವ್ರು ಇದ್ದಿದ್ದಕ್ಕೆ ಸ್ಪೆಷಲ್ ಆಗಿ ಕರ್ಜಿಕಾಯಿ, ಅವಲಕ್ಕಿ ಮತ್ತು ಜಾಮೂನ್ ಎಲ್ಲ ಮಾಡ್ತಿದ್ದಾರೆ. ನಾವು ಅಷ್ಟೇ ಇದ್ರೆ ಮಾಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಮೇ ಬಿ ಏನೋ ಒಂದು ಸ್ವೀಟ್ ಮಾಡ್ತಿದ್ವಿ ಅನ್ಸುತ್ತೆ ಅಷ್ಟೇ. ನಮ್ಮ ಮಮ್ಮಿ ಇದ್ದಕ್ಕೆ ಎಲ್ಲ ಅಡುಗೆ. ಆಮೇಲೆ ನಾಳೆ ಬಾಳೆ ಎಲೆ ಊಟ. ಎಲ್ಲರನ್ನೂ ನನ್ನ ಕಸಿನ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಹಬ್ಬಕ್ಕೆ ಹೋಗಿಲ್ಲ, ಯಾರ್ಯಾರು ಇಲ್ಲಿದ್ದಾರೆ ಎಲ್ಲರನ್ನೂ ಕರೆದಿದ್ದೀವಿ. ನಾಳೆ ಹೋಳಿಗೆ ಊಟ, ಹಾಗೆ ಬಾಳೆ ಎಲೆ ಊಟ, ಎಲ್ಲರಿಗೂ ಎತ್ನಿಕ್ ಡ್ರೆಸ್ ಹಾಕೊಂಬ ಅಂತ ಹೇಳಿದ್ದೀವಿ. ಹಾಗೆ ಸಾಯಂಕಾಲ ಮೇ ಬಿ ನೋಡೋಣ ಟೈಮ್ ಅವ್ರಿಗೆ, ಅವರೆಲ್ಲ ಫ್ರೀ ಇದ್ದರೆ ಏನಾದರೂ ಗೇಮ್ಸ್ ಕಂಡಕ್ಟ್ ಮಾಡೋಣ. ದೀಪಾವಳಿ ಪಾರ್ಟಿ ನಮ್ಮ ಮನೇಲೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ಸಲ ಊರಿಗೆ ಹೋಗ್ತಿದ್ವಿ, ಇದೇ ಸಲ ಯಾಕೋ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಅಷ್ಟೂ ಇಲ್ಲೇ ಕರೆದಿದ್ದೀನಿ. ಎಲ್ಲರೂ ಇರೋದ್ರಿಂದ ಹಬ್ಬನ ಇಲ್ಲೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಫೈನಲಿ ಎಲ್ಲ ಲೈಟಿಂಗ್ಸ್ ಮಾಡಿದ್ದು ಕೂಡ ಕಂಪ್ಲೀಟ್ ಆಯಿತು. ಆನ್ ಮಾಡಿದ್ಮೇಲೆ ತೋರಿಸ್ತೀನಿ ಬನ್ನಿ ಹೇಗೆ ಅನಿಸುತ್ತೆ ಅಂತ. ಭೂಮಿಕಾ ಇಲ್ಲಿ ಆನ್ ಮಾಡೋ ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ನಾಳೆ ಈ ಥರ ದೀಪಗಳು ಮತ್ತೆ ಈ ಕಡೆ ತಂದು ಹಚ್ತೀವಿ. ಅದಷ್ಟೇ ಚೆನ್ನಾಗಿ ಅನಿಸ್ತಾ ಇಲ್ಲ. ಈ ಕಡೆ ಇವಾಗ ಅವ್ರು ಒಂದೇ ಸೆಟ್ ತಂದಿದ್ರು, ನಾಳೆ ಇನ್ನೊಂದು ಸ್ವಲ್ಪ ತಂದು ಹಚ್ಚಿದ್ಮೇಲೆ ಚೆನ್ನಾಗಿ ಅನಿಸುತ್ತೆ. ಬಟ್ ನೋಡ್ಬೋದು ಸಿಂಪಲ್ಲಾಗಿ ಡೆಕೋರೇಷನ್ ಚೆನ್ನಾಗಾಗಿದೆ. ಇವಾಗ ಅವಲಕ್ಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ಸರಿ ಮಮ್ಮಿ ಆ ಕಡೆ ಇವೆಲ್ಲ ಹುರಿದಿಟ್ಕೊಂಡಿದ್ದ ಅವಲಕ್ಕಿ ಎಲ್ಲ ನೋಡ್ಕೊಂಡು ಹಿಂಗೆ ಹುರಿದಿಟ್ಕೊಂಡಿದ್ದಾರೆ. ಇವಾಗ ಎಣ್ಣೆ, ಇಂಗು, ಕರಿಬೇವು ಇವೆಲ್ಲ ಹಾಕ್ಬೇಕಾ ಇವಾಗ. ಸೊ ಅದ್ರ ಜೊತೆಗೆ ಇದೆಲ್ಲ ಹಾಕಿ ಬೆಳ್ಳುಳ್ಳಿ ನೋಡ್ಬೋದು ಹಿಂಗೆ ಜಜ್ಜಿಟ್ಕೊಂಡಿದ್ದಾರೆ. ಇಲ್ಲಿ ಜಾಮೂನ್ ಪಾಕ ಮಾಡಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ಕೆಂಪಾಗಬೇಕಾ ಇವು ಪುಟಾಣಿ? ಕರಿಬೇವು ಹಾಕಿದ್ಮೇಲೆ ಪುಟಾಣಿ ಸ್ವಲ್ಪ ಕೆಂಪಾಗಬೇಕು. ಆಮೇಲೆ ಶೇಂಗಾ, ಇವಾಗ ಪುಟಾಣಿ ಶೇಂಗಾ ಸ್ವಲ್ಪ ಕೆಂಪಾದ್ಮೇಲೆ ಮೆಣಸಿನ್ಕಾಯಿ ಹಾಕಿದ್ರು. ಸೊ ಇವು ಅಷ್ಟು ಹಾಕ್ಬೇಕು. ಇವಾಗ ಹಾಕಿ ಆಮೇಲೆ ಕಲಿಸ್ಬೇಕಲ್ಲ ಒಮ್ಮೆ. ನೆಕ್ಸ್ಟ್ ಕಲಿಸ್ಬೇಕಾದ್ರೆ ಸಿಗ್ತೀನಿ. ಜಾಮೂನ್ ಪಾಕ ಇವಾಗ ಅದೆಲ್ಲ ಹುಳಿ ಮಾಡಿದ್ಮೇಲೆ ನೋಡ್ಬೋದು ಈ ಥರ ಅವಲಕ್ಕಿ ಹಾಕಿ ಕಲಿಸ್ಬೇಕು. ಇವಾಗ ಧನಿಯಾ ಪೌಡ್ರ್, ಸಕ್ಕರೆ ಇದೆಲ್ಲ ಕಲಿಸಿದ್ಮೇಲೆ ಲಾಸ್ಟಿಗೆ ಧನಿಯಾ ಪೌಡ್ರ್ ಹಾಕ್ಬೇಕಂತೆ. ಧನಿಯಾ ಪೌಡ್ರ್ ಹಾಕಿ ಸಕ್ಕರೆ ಲಾಸ್ಟಿಗೆ ಸಕ್ಕರೆ ಹಾಕ್ಬಿಟ್ರೆ ಅವಲಕ್ಕಿ ರೆಡಿ. ನೋಡ್ಬೋದು ಫೈನಲಿ ಅವಲಕ್ಕಿ ರೆಡಿ ಆದವು. ಇವಾಗ ಇಲ್ಲಿ ಎಲ್ಲರೂ ಸೇರಿ ಜಾಮೂನ್ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಊಟ ಆಯ್ತು. ಊಟ ಆದ್ಮೇಲೆ ಜಾಮೂನ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಇವ್ರು 4 ಜನ ಉಳ್ಳಿ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ನೋಡಿ ಎಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಮೇಲೆ ಹತ್ತಿ ಯಾಕೊಮ್ಮೆ ಇಲ್ಲಿ ಹತ್ಬಿಟ್ಟಿಯಲ್ಲ, ಕೆಲಸ ಮಾಡಿ ಮೇಲೆ ಹತ್ತಿ ಜಾಮೂನ್ ಕರಿತಾ ಇದ್ದಾರೆ. ನಿಂತ್ಕೊಳಕ್ ಆಗ್ತಾ ಇಲ್ಲ, ಏನ್ ಮಾಡಪ್ಪ, ನಿಂತ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಮನೇಲಿ ಇದು ಗ್ಯಾಸ್ ಕೆಳಗೆ ಇಟ್ಕೊಳಕ್ ಬರಲ್ಲ, ಅದಕ್ಕೆ ಮೇಲೆ ಹತ್ಬಿಟ್ಟಿದ್ದಾರೆ. ಮತ್ತೆ ಮುರಿಯಲ್ಲ ಹೋದಿಲ್ಲ ಇದು ಕಟ್ಟಿ ಮುರಿದೋಗ್ಬಿಟ್ಟು ಮೇಲೆ ಕರಿತಾ ಇದಾರೆ. ಇಲ್ಲಿ ಜಾಮೂನ್ ಯಾರು ಜಾಮೂನ್ ಬಗ್ಸಿದ್ ಮಮ್ಮಿ? ಮಲ್ಲಿಕಾ, ಭೂಮಿಕಾ, ಅಕ್ಕ ಬುಕ್ಕ ಸೇರಿ ಜಾಮೂನ್ ಬಗ್ಸಿದ್ದಾರೆ. ಅದಕ್ಕೆ ಮಾಡ್ತಾ ಇದಾರೆ. ಬಹಳ ದಿನ ಆಗಿತ್ತು ನಾವು ಜಾಮೂನ್ ತಿಂದು. ಅವ್ರಿಬ್ರು ಹೆಸರು ಹೇಳಿ ನಾವು ಜಾಮೂನ್ ತಿನ್ನೋಣ. ಏನ್ ಮಾಡ್ತಾ ಇದ್ದೀರಿ? ಇವಾಗ ಹಬ್ಬಕ್ಕೆ ಮೆಹಂದಿ ಹಾಕೊಂತ ಇದೀವಿ. ಮೆಹಂದಿ ಹಾಕೋರ್ನ ಕರ್ಸಿದೀವಿ ಮನೆಗೆ. ಸೊ ಟೈಮು 10:30 ಆಗಿದೆ. ಪಾಪ 10:30ಗೆ ಬಂದು ಮೆಹಂದಿ ಹಾಕೋರು ಬಂದಿದ್ದಾರೆ. ಮೆಹಂದಿ ಹಾಕೋರೆ ಮೆಹಂದಿ ಚೆನ್ನಾಗಿ ಹಾಕ್ತಾ ಇದ್ದಾರೆ. ನಿಮಗೂ ಈ ಥರ ಸಿಂಪಲ್ ಆಗಿ ಮೆಹಂದಿ ಇಲ್ಲಿ ತೋರಿಸು. ಸಿಂಪಲ್ ಆಗಿ ಮೆಹಂದಿ ಹಾಕೋರ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹೆಸರೇನು ಮೇಡಮ್? ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹೇಳಿ. ಶಾಸ್ತ್ರಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹೇಳಿ, ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ನಾವಿದ ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ ಅಲ್ಲ. ಸೊ ಕಾಮಿಡಿ ಮಾಡ್ತಿದ್ದೆ. ನಮ್ಮ ಸಿಸ್ಟರ್ ಮೆಹಂದಿ ಹಾಕ್ತಾ ಇದ್ದಾಳೆ. ಸಿಂಪಲಾಗಿ ಬೇಕು ಅಂತ ಹೇಳಿದ್ದೆ. ಸಿಂಪಲಾಗಿ ಮೆಹಂದಿ ಹಾಕ್ಸ್ಕೊತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಸಿಂಪಲಾಗಿ ಹಾಕ್ಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಟು ಮೀ. ಥ್ಯಾಂಕ್ ಯು. ನೆಕ್ಸ್ಟ್ ಯಾಕೆ ಓರಿದ್ದಾರೆ?
ನೆಕ್ಸ್ಟ್ ಯಾರು ಬರ್ತಿದ್ದು ಬರ್ರಿ ಬೇಕಾ? ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಮಧ್ಯಾಹ್ನ ಹಬ್ಬದ ಅಡುಗೆ ಮಾಡ್ತಾ ಇದ್ದೀವಿ. ಸೊ ಏನೇನು ಮಾಡ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮಲ್ಲಿಕಾ ಉಳ್ಳಾಗಡ್ಡಿ ಹಚ್ಕೊಡ್ತಾ ಇದ್ದಾಳೆ. ಬೀನ್ಸ್ ಪಲ್ಯ, ಆಮೇಲೆ ಇದೇನದು ಕೋಸಂಬರಿ ಮಾಡೋಕ್ಕೆ ಕರ್ದ್ ಬದನೆಕಾಯಿ ಮಾಡ್ತಾರಂತ ಮಮ್ಮಿ. ಮತ್ತೇನೇನಾಗಿದೆ ಅಡುಗೆ ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಇದು ಬದನೆಕಾಯಿ ಮಾಡೋಕ್ಕೆ ಪುಡಿ. ಆಲ್ರೆಡಿ ಹೋಳಿಗೆ ಸಾಂಬಾರು ರೆಡಿ ಆಗಿದೆ. ಇಲ್ಲಿ ನಮ್ಮ ಮಮ್ಮಿ ಕರ್ದ್ ಬದನೆಕಾಯಿ ಮಾಡೋಕ್ಕೆ ಬದನೆಕಾಯಿ ಕರಿತಾ ಇದ್ದಾರೆ. ಈಗೇನಿದು, ಇಲ್ಲಿ ಜಾಮೂನ್ ಇದೆ. ಮಮ್ಮಿ ಇವತ್ತು ಏನೇನು ಮೆನು? ಹೋಳಿಗೆ, ಕೋಸಂಬರಿ, ಬಜ್ಜಿ, ಬದನೆಕಾಯಿ, ಹೆಣ್ಣು ಬದನೆಕಾಯಿ, ಕರ್ದ್ ಬದನೆಕಾಯಿ, ಬದನೆಕಾಯಿ, ಬೀನ್ಸ್ ಪಲ್ಯ, ಸಾಂಬಾರು. ಸೊ ಹೋಳಿಗೆ ಇಷ್ಟು ಐಟಮ್ಸ್. ನಮ್ಮಿ ಬಂದಾಗಿಂದ ಕಿಚನ್ ಅವರೇ ತೊಗೊಂಡ್ಬಿಟ್ಟಿದ್ದಾರೆ. ನಾನಂದ್ರೆ ಏನೋ ಕೆಲಸ ಮಾಡ್ತಾ ಇಲ್ಲ. ಅಷ್ಟು ಇವ್ರಿಗೆ ಬಿಟ್ಬಿಟ್ಟಿದ್ದೀನಿ, ಎಲ್ಲ ಇವರೇ ಮಾಡ್ತಿದ್ದಾರೆ. ನಾನು ರೆಸ್ಟ್ ಮೋಡಲ್ಲಿ ಇದ್ದೀನಿ. ಅಷ್ಟು ಎಲ್ಲರೂ ಪಾಪ ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಇವಾಗ ನೋಡಿ, ಇಲ್ಲಿ ಪ್ಲೇಸ್ ನಿನ್ನೆ ಖಾಲಿತ್ತಲ್ಲ, ಇಲ್ಲಿ ಇನ್ನೊಂದು ಸ್ವಲ್ಪ ತಂದು ಹಚ್ಚಿದೀವಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡೆಕೋರೇಷನ್ ಅಂತ. ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಲೈಟ್ಸ್ ಹಾಕ್ತಾ ಇದ್ದೀವಿ. ಹಾಯ್ ಕಿರಣ್, ಡೆಕೋರೇಷನ್ ಮಾಡೋರು ಬಂದಿದ್ದಾರೆ. ಇಲ್ಲಿ ಇವಾಗ ಡೆಕೋರೇಷನ್ ಮಾಡೋರು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ಸ್ವಲ್ಪ ಲೈಟ್ಸ್ ಹಾಕ್ತಾ ಇದ್ದೀವಿ ಈ ಥರ. ಇವಾಗ ಇಲ್ಲಿ ಪಡವಲಕಾಯಿ ಬಜ್ಜಿ ಮಾಡ್ತಿದ್ದಾರೆ. ಎಲ್ಲ ಅಡುಗೆ ಆಗಿದೆ. ಲಾಸ್ಟಿಗೆ ಪಡವಲಕಾಯಿ ಬಜ್ಜಿ ಮತ್ತೆ ಹೋಳಿಗೆ ಮಾಡೋದಷ್ಟೇ ಬಾಕಿ. ಇವಾಗ ಟೈಮ್ ಒಂದು 2:30 ಆಗಿದೆ. ಅಡುಗೆ ಎಲ್ಲ ರೆಡಿ ಆಯಿತು. ಹಾಗೆ ಎಲ್ಲರೂ ಬಂದಿದ್ದಾರೆ. ಸೊ ಫೈನಲ್ ಆಗಿ ಏನೇನು ಅಡುಗೆ, ಹಬ್ಬದ ಅಡುಗೆ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹೋಳಿಗೆ, ತುಪ್ಪ, ಬಜ್ಜಿ, ಬೀನ್ಸ್ ಪಲ್ಯ, ಉಪ್ಪಿನಕಾಯಿ, ಹೋಳಿಗೆ ಸಾಂಬಾರು, ಕೋಸಂಬರಿ, ಅನ್ನ, ಜಾಮೂನ್, ಚಪಾತಿ, ಕರ್ದ್ ಬದನೆಕಾಯಿ. ಸೊ ಬಾಳೆ ಎಲೆ ಊಟ. ಇಲ್ಲಿ ನಮ್ಮ ಮಮ್ಮಿ ಇನ್ನೂ ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಇಲ್ಲ ಎಲ್ಲರಿಗೂ ಊಟಕ್ಕೆ ನೀಡ್ತಾ ಇದ್ದೀವಿ. ಬದನೆಕಾಯಿ ಒಳಗೆ ಬದನೆಕಾಯಿ ತಿಂತೀನಿ. ನೋಡಿ, ಎಲ್ಲರೂ ಊಟ ಮಾಡುತ್ತಾ ಇದ್ದಾರೆ. ಹಬ್ಬದ ಊಟ ಮಾಡಿದ್ಮೇಲೆ ಕಂಪಲ್ಸರಿ ಪಾನ್ ಬೇಕು. ಸೆಕೆಂಡ್ ರೌಂಡ್ಗೆ ಇವ್ರು ಕೂತ್ಕೊಂಡಿದ್ದಾರೆ 4 ಜನ ಊಟಕ್ಕೆ. ಇವರೆಲ್ಲ ಲೇಟ್ ಬಂದರು, ಅದಕ್ಕೆ ಇವ್ರನ್ನ ಬಿಟ್ಟು ಊಟ ಮಾಡಿದ್ವಿ ನಾವು. ಎಲ್ಲರದು ಊಟ ಆಯ್ತು. ಇವಾಗ ಇಲ್ಲಿ ಹುಡುಗರೆಲ್ಲ ಸೇರಿ ಹರಟೆ ಹೊಡಿತಾ ಇದ್ದಾರೆ. ಇವಾಗ ಒಳಗಡೆ ಮೈ ಮೇಲೆ ಹೊಡಿತಾವು. ಡ್ರೆಸ್ ಆಗ್ತಾವ, ಡ್ರೆಸ್ ಹರಿತಾವ. ಮಾಮೂನ್ ಅಟ್ಯಾಕ್ ಮಾಡ್ಬಾರ ಇವಾಗ. ಇವ್ರು ಒಳ್ಳೆ ಹೋಲಿ ಆಡ್ದಂಗೆ ಆಡ್ತಿದ್ದಾರೆ. ಇಲ್ಲಿ ಬಿಡ್ತಾ ಇಲ್ಲ, ಮನೇಲಿ ಪಟಾಕಿ ಆಡ್ತಿದ್ದಾರೆ. ಅಮ್ಮ ನೀನೇ ಸ್ಟಾರ್ಟ್ ಮಾಡಿದ್ದು. ಯಪ್ಪ 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 ಯಪ್ಪ. ಏ ಶೇಟ್, ನೋಡು ಪಟಾಕಿಯಿಂದ ಜಗಳಾಡ್ತಿದ್ದಾರೆ ಅಲ್ಲಿ. ಏ ಯಪ್ಪ 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 ಯಪ್ಪ. ಏ ಡುಮಿ ಡುಮಿ ಬಿಡಲ್ಲೇ. ಇವ್ರದ್ದು ಇನ್ನೂ ಗೇಮ್ ಮುಗಿದಿಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ರು. ಯಪ್ಪ ಇಲ್ಲಿ ನೋಡಿ, ಯಪ್ಪ ದೇವ್ರೆ, ಒಳ್ಳೆ ಬಾಂಬ್ ಹೋಗ್ದಂಗೆ ಹೋಗಿದ್ದು. ಆ ಕಡೆ ಇಬ್ರು, ಈ ಕಡೆ ಇಬ್ರು. ಯಪ್ಪ ಏಯ್ ಹುಡುಗರ, ಎಲ್ಲರದು ಊಟ ಆಯಿತು. ಹಂಗೆ ಸ್ವಲ್ಪ ಪಟಾಕಿಯಿಂದ ಮನೇಲೇ ಆಟ ಆಡಿದ್ರು ಎಲ್ಲರೂ. ಟೈಮ್ ಬಂದು ಇವಾಗ ಅರೌಂಡ್ 5 ಆಗಿದೆ. ಸೊ ಮನೇಲೇ ಸಿಂಪಲ್ಲಾಗಿ ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ವಿ. ರಂಗೋಲಿ ಥರ ಫ್ಲವರ್ ಡೆಕೋರೇಷನ್ ಮಾಡಿ
ಸಂಜೆ ರೆಡಿಯಾಗಿ ಫೋಟೋಶೂಟ್ ಮಾಡಿ ಸ್ವಲ್ಪ ಸುರುಸುರು ಬತ್ತಿ ಅವೆಲ್ಲ ಹಚ್ಚಬೇಕು. ಇಲ್ಲಿ ಟೇಬಲ್ ಮೇಲೆ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಫ್ಲವರಿಂದ ಡೆಕೋರೇಷನ್ ಮಾಡ್ತಾ ಇದೀವಿ, ಮಧ್ಯ ದೀಪ ಇಟ್ಟು. ನಮ್ಮ ಮನೆ ದೀಪಾವಳಿ ಹಬ್ಬದ ಡೆಕೋರೇಷನ್ ಹೇಗೆ ಮಾಡಿದ್ದೀವಿ ತೋರಿಸ್ತೀನಿ ಬನ್ನಿ. ಹೊರಗಡೆ ಈ ಥರ ಲೈಟಿಂಗ್ಸ್ ಹಾಕಿದ್ದೀವಿ. ಮನೆ ಮುಂದೆ ಸಿಂಪಲಾಗಿ ರಂಗೋಲಿ, ಹಾಗೆ ಇಲ್ಲಿ ನೋಡ್ಬೋದು ಈ ಥರ ದೀಪ ಹಾಗೆ ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿದ್ದೀವಿ. ಇಲ್ಲಿ ಟೇಬಲ್ ಮೇಲೆ ಒಂದು ಸಿಂಪಲ್ಲಾಗಿ ದೀಪ ಇಟ್ಟು ಇಲ್ಲಿ ಡೆಕೋರೇಷನ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಫ್ಲವರ್ ಹಾಕಿ ಡೆಕೋರೇಷನ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಾಗಿದೆ ನೋಡ್ಬೋದು. ಇನ್ನು ಇಲ್ಲೆಲ್ಲ ದೀಪ ಹಚ್ಚೋದ್ಮೇಲೆ ಚೆನ್ನಾಗಿ ಅನಿಸುತ್ತೆ. ಮಾತೆ ಪೂಜಕ ನಾನು ಎನ್ನ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ನಡೆಯಲಿ ಕನ್ನಡದ ಕಡೆಯ ಕೆಚ್ಚೇವು, ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ಇವಾಗ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಬಾಯ್ಸ್ ಫೋಟೋಸ್ ತಕೊಂತ ಇದ್ದಾರೆ. ಹಾಕಿತ್ತು ಪಾಡ್ಯ ಹಬ್ಬ ಇದೆ, ಅದಕ್ಕೋಸ್ಕರ ಇಲ್ಲಿ ಪಾಂಡವರನ್ನ ಮಾಡಿದ್ದಾರೆ. ಆಕ್ಚುಲಿ 5 ಮಾಡ್ಬೇಕಲ್ಲ, 5 ಮಾಡಬೇಕು. ಇಲ್ಲಿ ನಾವು ಸಿಂಪಲ್ ಆಗಿ 5 ಪಾಂಡವರನ್ನ ಮಾಡಿದೀವಿ. ಇಲ್ಲಿ ಆ ಪಾಂಡವರನ್ನ ಮಾಡಿ ಇಲ್ಲಿ ನೋಡ್ಬೋದು ಹಿಂಗೆ ಸೆಗಣಿ ತಂದು ಹಿಂಗೆ 5 ಈ ಥರ ಮಾಡ್ತಾರೆ. ಅದಕ್ಕೆ ಹಾಲು, ಮೊಸರು, ಆಮೇಲೆ ಹೂವು. ಈ ಹೂವು ಅಲ್ಲ, ಇನ್ನೊಂದು ಯಾವ ಎಲ್ಲೋ ಇಡ್ತಾರಲ್ಲ, ಬೇರೆ ಹೂವು ಇಡ್ತಾರೆ ನಮ್ಮ ಕಡೆ. ಅಂಬ್ರಿ ಹೂವು, ಉತ್ತರಾಣಿ ಕಡ್ಡಿ ಎಲ್ಲ ಇಡ್ತಾರೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಉತ್ತರಾಣಿ ಕಡ್ಡಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಹಂಗಾಗಿ ಏನೇನು ಸಿಕ್ಕಿದೆ ಅದರಿಂದ ಪಾಂಡವರನ್ನ ಮಾಡಿ ಆಮೇಲೆ ಇದಕ್ಕೆ ಇವಾಗ ಶಾವಿಗೆ ಪಾಯಸ, ನೈವೇದ್ಯಗೆ ಶಾವಿಗೆ ಪಾಯಸ ಮಾಡಬೇಕು. ಹಬ್ಬ ಎಲ್ಲ ಮುಗೀತು, ಫೋಟೋ ಸೆಷನ್ ಮುಗೀತು. ಮಧ್ಯಾಹ್ನ ಒಳ್ಳೆ ಬಾಳೆ ಎಲೆ ಊಟ ಆಯಿತು. ಹಾಗೆ ಪಟಾಕ್ಷಿ ಕೂಡ ಅನ್ಸ್ಕೊಂಡ್ವಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.